ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಒಬ್ಬಟ್ಟು ಮಾಡುವ ವಿಧಾನ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಅರ್ಧ kg ಬೇಳೆ ತೊಗೊಂಡಿದ್ದೀನಿ. ಅದನ್ನು ತೊಳೆದುಕೊಂಡು ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ. ಅದು ಬೆಂದ ನಂತರ ನೀರನ್ನು ಬಸಿದ್ಕೊಳ್ಳೋಣ. ನೀರನ್ನು ಬಸಿದ ನಂತರ ಅದಕ್ಕೆ ನಾನಿಲ್ಲಿ ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ. ಅದು ತುರಿದ್ಬಿಟ್ಟು ಹಾಕ್ಕೊಳ್ಳೋಣ. ಅದನ್ನು ಹಾಕಿದ ನಂತರ ಇಲ್ಲಿ ಅರ್ಧ kg ಬೇಳೆಗೆ ಅರ್ಧ kg ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ಕುಟ್ಟಿ ಪುಡಿ ಮಾಡಿರೋದನ್ನು ಹಾಕ್ಕೊಳ್ಳೋಣ. ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸಣ್ಣ ಉರಿಯಲ್ಲೇನೆ ರುಬ್ಕೋಬೇಕು. ಆ ಬಿಸಿಲೇನೆ ರುಬ್ಕೊಳ್ಳೋಣ. ಆ ಬೆಲ್ಲ ಎಲ್ಲ ಕರಗಬೇಕು. ಕರಗಿದ ನಂತರ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ರುಬ್ಬಿದ ನಂತರ ಇಲ್ಲಿ ನಾನು 1/4 kg ಚಿರೋಟಿ ರವೆ, 1/4 kg ಮೈದಾ ತೊಗೊಂಡಿದ್ದೀನಿ. 1/4 kg ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ಒಂಚೂರು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕಿದ ನಂತರ ಅದು ಚಪಾತಿ ಹಿಟ್ಟಿಗಿಂತ ತೆಳುವಿಗೆ ಕಲಿಸ್ಕೊಳ್ಳೋಣ. ತೆಳುವಿಗೆ ಕಲಿಸಿದ ನಂತರ ಅದಕ್ಕೆ ಒಂದು 6 ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿದಿಬೇಕು. ಚೆನ್ನಾಗಿ ಮಿದ್ದ ನಂತರ ಅದನ್ನು ಒಂದು 3/4 ಅವರು ನೆನೆಯಕ್ಕೆ ಬಿಡೋಣ. ಅದು ನೆಂದ ನಂತರ ಒಬ್ಬಟ್ಟನ್ನು ತಟ್ಕೊಳ್ಳೋಣ. ಒಂದು ನಿಂಬೆಹಣ್ಣು ಗಾತ್ರದ ಹಿಟ್ಟನ್ನು ತಗೊಂಡು ಅದನ್ನು ಹಿಂಗೆ ತಟ್ಕೊಳ್ಳೋಣ. ತಟ್ಟಿದ ನಂತರ ಹೂರಣವನ್ನು ತಗೊಂಡು ಉಂಡೆ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ಮಾಡಿಕೊಂಡು ಅದರೊಳಗಡೆ ಇಕ್ಕಿ ಸುತ್ತ ಮರ್ಚ್ಕೊಳ್ಳೋಣ. ಹಿಟ್ಟನ್ನು ಕವರ್ ಮಾಡಿದ ನಂತರ ಅದನ್ನು ತಟ್ಕೊಳ್ಳೋಣ. ಅದನ್ನು ತಟ್ಟಿದ ನಂತರ ಇಲ್ಲಿ ನಾನು ತವನ ಬಿಸಿಗೆ ಇಕ್ಕಿದ್ದೀನಿ. ಅದು ತಟ್ಟಿದ ನಂತರ ತವ ಮೇಲೆ ಹಾಕಿ 2 ಕಡೆ ಬೇಯಿಸ್ಕೊಳ್ಳೋಣ. ಎರಡೂ ಕಡೆ ಬೆಂದ ನಂತರ ಇನ್ನೊಂದು ಮಾಡ್ಕೊಳ್ಳೋಣ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ.